ಕಂಪ್ಯೂಟರ್ ಎಂದರೇನು? ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಯಂತ್ರ. ಇದು ನಮ್ಮಿಂದ ಇನ್ಪುಟ್ ತೆಗೆದುಕೊಂಡು ಅದನ್ನು ಪ್ರಕ್ರಿಯೆಗೊಳಿಸಿ ಫಲಿತಾಂಶವಾಗಿ ಔಟ್ಪುಟ್ ನೀಡುತ್ತದೆ. ಕಂಪ್ಯೂಟರ್ನಲ್ಲಿ ಕೀಬೋರ್ಡ್, ಮೌಸ್, ಸಿಪಿಯು ಮತ್ತು ಮಾನಿಟರ್ ಎಂಬ ಮುಖ್ಯ ಭಾಗಗಳು ಇವೆ. ಕಂಪ್ಯೂಟರ್ನಲ್ಲಿ 3 ಮುಖ್ಯ ಘಟಕಗಳು ಇವೆ. ಇನ್ಪುಟ್ ಘಟಕವನ್ನು ಕಂಪ್ಯೂಟರ್ಗೆ ಡೇಟಾ ಮತ್ತು ಸೂಚನೆಗಳನ್ನು ನಮೂದಿಸಲು ಬಳಸಲಾಗುತ್ತದೆ. ಸಿಪಿಯು ಎಂದರೆ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಇದು ಕಂಪ್ಯೂಟರ್ನ ಮುಖ್ಯ ಪ್ರಕ್ರಿಯೆ ಘಟಕವಾಗಿದೆ. ಇದರಲ್ಲಿ ನಿಯಂತ್ರಣ ಘಟಕ, ಮೆಮೊರಿ ಘಟಕ ಮತ್ತು ಅಂಕಗಣಿತ ಮತ್ತು ತರ್ಕ ಘಟಕ ಎಎಲ್ಯು ಇವೆ. ಔಟ್ಪುಟ್ ಘಟಕವನ್ನು ಪ್ರಕ್ರಿಯೆಗೊಳಿಸಿದ ಡೇಟಾವನ್ನು ಪ್ರದರ್ಶಿಸಲು ಅಥವಾ ಹೊರತೆಗೆದುಕೊಳ್ಳಲು ಬಳಸಲಾಗುತ್ತದೆ. ಸಿಪಿಯು ಡೇಟಾವನ್ನು ಪ್ರಕ್ರಿಯೆಗೊಳಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಸಿಪಿಯು ಒಳಗೆ ನಿಯಂತ್ರಣ ಘಟಕವು ಕಂಪ್ಯೂಟರ್ನ ಮೆದುಳಿನಂತೆ ಕಾರ್ಯನಿರ್ವಹಿಸುತ್ತದೆ. ಇದು ನಿರ್ವಾಹಕನಂತೆ ಕೆಲಸ ಮಾಡುತ್ತದೆ. ಇದು ಇನ್ಪುಟ್ ಸಾಧನಗಳಿಂದ ಡೇಟಾವನ್ನು ಸ್ವೀಕರಿಸಿ ಎಎಲ್ಯು ಬಳಸಿ ಡೇಟಾವನ್ನು ಪ್ರಕ್ರಿಯೆಗೊಳಿಸಿ ಫಲಿತಾಂಶವನ್ನು ಮೆಮೊರಿ ಘಟಕದಲ್ಲಿ ಸಂಗ್ರಹಿಸಿ ನಂತರ ಔಟ್ಪುಟ್ ಸಾಧನಗಳಿಗೆ ಕಳುಹಿಸುತ್ತದೆ. ಇವು ಇನ್ಪುಟ್ ಘಟಕ, ಸಿಪಿಯು ಮತ್ತು ಔಟ್ಪುಟ್ ಘಟಕಕ್ಕೆ ಸೇರಿದ ಸಾಧನಗಳಾಗಿವೆ.